ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಳ್ಳಿ ಚಂದ್ರಶೇಖರ್ ಅವರಿಂದ. ಹೊನ್ನಳ್ಳಿ ಚಂದ್ರಶೇಖರ್ ಅವರೇ, ನಟ ದರ್ಶನ್ ಅವರ ಜಾಮೀನು ರದ್ದಾಗುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇವೆ. ಸುಪ್ರೀಂ ಕೋರ್ಟ್ನ ವಿಚಾರಣೆಗಳ ಕುರಿತಂತೆ ಏನಿದೆ ಅಪ್ಡೇಟ್ಸ್? ರಂಜಿತಾ, ಇಡೀ ಕರ್ನಾಟಕದ ಕುತೂಹಲ ಕೆಳಿಸತಕ್ಕಂತ ಒಂದು ಪ್ರಸಂಗ ಇದು, ಒಂದು ವಿಚಾರಣೆ. ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಏನು ರಾಜ್ಯದ ಹೈಕೋರ್ಟ್ ಇಂದ ಜಾಮೀನನ್ನ ಪಡೆದಿದ್ರು, ಅದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿತ್ತು. ಆ ಪ್ರಕರಣದ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ ಅಲ್ಲಿ ದ್ವಿಸದಸ್ಯ ಪೀಠದಲ್ಲಿ ನಡೆದಿದೆ. ಈ ದ್ವಿಸದಸ್ಯ ಪೀಠದಲ್ಲಿ ಸಿಂಘ್ವಿ ಅವರು ದರ್ಶನ್ ಅವರ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಸಿದ್ಧಾರ್ಥ್ ಲೂಥ್ರಾ ಅವರು ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಎರಡೂ ವಾದಗಳನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆಲಿಸಿದೆ. ಅಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಸುಪ್ರೀಂ ಕೋರ್ಟ್ ಕ್ಲಾರಿಫಿಕೇಶನ್ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದ ಪರ ವಾದವನ್ನು ಮಂಡನೆ ಮಾಡಿದಂತ ಸಿದ್ಧಾರ್ಥ್ ಲೂಥ್ರಾ ಅವರು ಆ ಕೊಲೆಯ ಭೀಕರತೆಯನ್ನ ಆ ಸುಪ್ರೀಂ ಕೋರ್ಟ್ ನ ಮುಂದೆ ತೆರೆದಿಟ್ಟಿದ್ದಾರೆ. ಅಂದ್ರೆ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ, ಕರೆಂಟ್ ಶಾಕ್ ಕೊಡಲಾಗಿದೆ, ಮರ್ಮಾಂಗಕ್ಕೆ ಗುದ್ದಲಾಗಿದೆ, ಹೀಗೆ ಹಲವು ರೀತಿಯ ಹಿಂಸೆಗಳನ್ನ ಮಾಡಿ ಆತನ ಶವವನ್ನ ಎಸೆಯಲಾಗಿದೆ, ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಿ ಹಲವು ವಿವರಗಳನ್ನ ಸುಪ್ರೀಂ ಕೋರ್ಟ್ ನ ಮುಂದಿಟ್ಟಿದ್ದಾರೆ. ಅದನ್ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಆಲಿಸಿದೆ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಿದೆ, ಪವಿತ್ರ ಅವರು ದರ್ಶನ್ ಅವರ ಹೆಂಡತಿಯ ಅಂತೇಳಿ. ಆಗ ಸಿಂಘ್ವಿ ಅವರು ಅಲ್ಲ, ಅವರು ಮಿಸ್ಟ್ರೆಸ್ ಅನ್ನುವಂತ ಉತ್ತರವನ್ನ ಸಿಂಘ್ವಿ ಅವರು ಕೊಟ್ಟಿದ್ದಾರೆ. ಮಿಸ್ಟ್ರೆಸ್ ಅಂತ ಅಂದ್ರೆ ಇಂಗ್ಲಿಷಲ್ಲಿ ಇರ್ತಕ್ಕಂತ ಅರ್ಥ ಏನು ಅಂತಂದ್ರೆ ವಿವಾಹಿತನಾದ ಪುರುಷನೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆ ಅನ್ನುವಂತ ಅರ್ಥ. ಮಿಸ್ಟ್ರೆಸ್ ಅನ್ನುವಂತ ಪದವನ್ನ ಸಿಂಘ್ವಿ ಅವರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಸುದೀರ್ಘ ವಿಚಾರಣೆಯನ್ನ ನ್ಯಾಯಾಲಯ ಈ ಸಂದರ್ಭದಲ್ಲಿ ಮಾಡಿದೆ. ಎರಡು ಕಡೆಯ ವಾದಗಳನ್ನ ಆಲಿಸಿದೆ. ಸಿದ್ಧಾರ್ಥ್ ಲೂಥ್ರಾ ಅವರು ಕೊಲೆಯ ಭೀಕರತೆಯ ತೆರೆದಿಟ್ಟು ಇವರಿಗೆ ಕೊಡಬಾರ್ದು ಜಾಮೀನನ್ನ, ಯಾವ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು, ಈಗಾಗಲೇ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಾಮೀನನ್ನ ರದ್ದು ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಆಗ ದರ್ಶನ್ ಪರ ವಕೀಲರಾದಂತ ಸಿಂಘ್ವಿ ಅವರು 3 ಸೆಕೆಂಡಿನ ವಿಡಿಯೋ ಇದೆ ಅಂತ ಹೇಳ್ತಾರೆ. 3 ಸೆಕೆಂಡಿನ ವಿಡಿಯೋದಲ್ಲಿ ಕೊಲೆಯನ್ನ ಹೇಗೆ ಪ್ರೂವ್ ಮಾಡ್ಲಾಗತ್ತೆ? ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿಲ್ಲ, ಆರೋಪಿಯನ್ನ ಬಂಧಿಸಿದ ನಂತರ ಪ್ರತ್ಯಕ್ಷ ಸಾಕ್ಷಿಯ ವಿಚಾರಣೆ ಮಾಡಲಾಗಿದೆ. ಹಾಗಾಗಿ ಕೊಲೆಯನ್ನ ದರ್ಶನ್ ಅವರೇ ಮಾಡಿದ್ದಾರೆ ಅನ್ನೋದು ಈ ಕಾರಣದಿಂದ ಪ್ರೂವ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಈಗ ಕೊಟ್ಟಿರ್ತಕ್ಕಂಥ ಜಾಮೀನನ್ನ ರದ್ದು ಮಾಡಬಾರದು ಅಂತ ಹೇಳಿ ಸಿಂಘ್ವಿ ಅವರು ದರ್ಶನ್ ಅವರ ಪರ ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿ ಈ ವಿಚಾರಣೆಯನ್ನ ಪೂರ್ತಿಯಾಗಿ ಆಲಿಸಿದಂತ ದ್ವಿಸದಸ್ಯ ಪೀಠ ಈಗ 21 ದಿನಗಳ ಕಾಲ ಮುಂದೂಡಲಾಗಿದೆ. ಈಗ ದರ್ಶನ್ ಅವರ ಜಾಮೀನು ಯಾವ ಕ್ಷಣದಲ್ಲಿ ರದ್ದಾಗುತ್ತೋ ಏನಾಗುತ್ತೋ ಅನ್ನುವಂತ ಆತಂಕ ಇತ್ತು. ಯಾಕಂದ್ರೆ ದರ್ಶನ್ ಈಗ ಅವರು ಮತ್ತೆ ಸಿನಿಮಾ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಂಡಕ್ಕೆ ಸಿದ್ಧರಾಗಿದ್ದಾರೆ. ಡೆವಿಲ್ ಶೂಟಿಂಗ್ ಮತ್ತೆ ಶುರುವಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಅದಕ್ಕೆ ಹೋಗ್ಲಿಕ್ಕೆ ಅವರು ಸಿದ್ಧರಾಗಿ ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಜಾಮೀನು ರದ್ದಾದ್ರೆ ಅವರು ಮುಂದೆ ಮಾಡೋಕೆ ಹೊರಟತಕ್ಕಂತ ಸಿನಿಮಾಗಳ ಮೇಲೆ ಪರಿಣಾಮ ಬೀಳುತ್ತೆ. ಡೆವಿಲ್ ಸಿನಿಮಾ ಆಗಿರ್ಬೋದು, ಇನ್ನು ಏನೋ 3 ಸಿನಿಮಾಗಳು ಘೋಷಣೆ ಆಗುವ ಹಂತದಲ್ಲಿದೆ. ಆ ಸಿನಿಮಾಗಳಿಗೆ ತೊಂದರೆ ಆಗತ್ತೆ. ಆ ಕಾರಣಕ್ಕಾಗಿ ಒಂದು ಆತಂಕ ಇತ್ತು ಕನ್ನಡ ಚಿತ್ರರಂಗದಲ್ಲಿ. ದರ್ಶನ್ ಅವರ ಜಾಮೀನು ಏನು ಈಗ ವಿಚಾರಣೆ ನಡೀತಾ ಇದೆ, ಈ ವಿಚಾರಣೆ ಏನಾಗ್ಬೋದು ಇದರ ಪರಿಣಾಮ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ 21 ದಿನಗಳ ಕಾಲ ವಿಚಾರಣೆಯನ್ನ ಮುಂದೂಡಿದೆ. ಅಂದ್ರೆ ಈಗ ಅವರ ಜಾಮೀನು ಮುಂದುವರಿಯುತ್ತೆ 21 ದಿನ ಅಂತಾನೆ ಅರ್ಥ. 21 ದಿನಗಳ ನಂತರ ಏನಾಗುತ್ತೆ, ಮತ್ತೆ ವಾದ ಮಂಡನೆಗೆ ಅವಕಾಶವನ್ನು ಕೊಡುತ್ತಾ, ವಾದ ವಿವಾದವನ್ನು ಆಲಿಸುತ್ತಾ, ಅಥವಾ ಅಂದೇ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಲಯ ಈ ಜಾಮೀನಿನ ಸಂಬಂಧಪಟ್ಟಂತೆ ರದ್ದಾಗುತ್ತೋ ಅಥವಾ ಇರುತ್ತೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನ್ನ ಆದೇಶವನ್ನು ಹೊರಡಿಸುತ್ತಾ ಅಂತ ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕಂತೂ ದರ್ಶನ್ ಅವರಿಗೆ 21 ದಿನಗಳ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ರಂಜಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.